ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ನಿಮಗೆ ಯಾರು ವಿನ್ ಆಗಬೇಕು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಕ್ಲಾರಿಟಿ ಬರುತ್ತೆ. ಯಾರ್ದು ಜಾಸ್ತಿ ಕಾಮೆಂಟ್ಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಗುರು, ವೋಟಿಂಗ್ ಪೋಲ್ಸ್ ಬಗ್ಗೆ ಬಂದಾಗ ನಿಜವಾಗ್ಲೂ ವೋಟಿಂಗ್ ಅನ್ನೋದು ತುಂಬಾ ಯೂಜ್ ಮಟ್ಟದಲ್ಲಿ ವೋಟಿಂಗ್ ಅನ್ನೋದು ನಡೀತಾ ಇದೆ. ಯಾರು ಬೇಕಾದರೂ ವಿನ್ನರ್ ಆಗ್ಬೋದು. ನೀವು ನಿಮ್ಮ ಫೇವ್ರೇಟ್ಗೆ ವೋಟನ್ನು ಹಾಕ್ಕೊಳ್ಳಿ. ನಿಜವಾಗ್ಲೂ ಸ್ಥಾನಗಳಲ್ಲಿ ಮಾತ್ರ ಚೇಂಜಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ. ಶಾಕಿಂಗ್ ಮೂವ್ ಅನ್ನೋದು ಆಗ್ತಾ ಇದೆ ಅಂತ ಹೇಳ್ಬೋದು. ನಿಜವಾಗ್ಲೂ ವೋಟಿಂಗ್ ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ್ರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ ಅಂತ ತಗೊಂಡ್ರೆ ರಜತ್ ಅವರಿದ್ದಾರೆ. ಗುರು, ರಜತ್ ಅವ್ರಿಗೆ ಕೇವಲ 4% ಅಷ್ಟೇ ವೋಟ್ ಬರ್ತಾ ಇದೆ. ರಜತ್ಗೆ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ. ಡೇ ಬೈ ಡೇ ಕಡಿಮೆನೇ ಆಗ್ತಾ ಇದೆ ಹೊರತು ಇನ್ಕ್ರೀಸ್ ಆಗ್ತಾ ಇಲ್ಲ. ಇನ್ನು 5th ಪ್ಲೇಸ್ ಅಲ್ಲಿ ನೆನ್ನೆ ಬಂದ್ರೆ ಭವ್ಯ ಅವರಿದ್ರು. ಗುರು, ಈಗ ಭವ್ಯ ಅವರು 5th ಪ್ಲೇಸ್ ಅಲ್ಲಿ ಇಲ್ಲ. ಮಂಜಣ್ಣ 5th ಪ್ಲೇಸ್ಗೆ ಬಂದಿದ್ದಾರೆ. ಮಂಜಣ್ಣಗೆ ವೋಟಿಂಗ್ ಅನ್ನೋದು ಸ್ವಲ್ಪ ಡಿಪ್ ಆಗಿದೆ. 10% ಆಫ್ ವೋಟಿಂಗ್ ಅನ್ನೋದು ಮಂಜಣ್ಣಗೆ ಬೀಳ್ತಾ ಇದೆ. 5th ಪ್ಲೇಸ್ ಅಲ್ಲಿ ಮಂಜಣ್ಣ ಇದ್ದಾರೆ. 4th ಪ್ಲೇಸ್ ಅಲ್ಲಿ ಭವ್ಯ ಅವರಿದ್ದಾರೆ. ಭವ್ಯ ಅವರು ಕೂಡ ತುಂಬಾ ಯೂಸ್ ಆಗಿ ವೋಟಿಂಗ್ ಬರ್ತಾ ಇದೆ. 12% ಆಫ್ ವೋಟಿಂಗ್ ಅನ್ನೋದು ಭವ್ಯ ಅವ್ರಿಗೆ ಬರ್ತಾ ಇದೆ. ನೀವು ಇನ್ ಸ್ವಲ್ಪ ಎಫರ್ಟ್ ಹಾಕಿ ವೋಟ್ ಹಾಕೊಂಡ್ರೆ ಇನ್ನು ಮುಂದೆ ಹೋಗೋ ಚಾನ್ಸಸ್ ಇದೆ ನಿಮ್ಮ ಕಂಟೆಸ್ಟೆಂಟ್. ಇನ್ನು 3rd ಪ್ಲೇಸ್ ಅಲ್ಲಿ ಅಂತ ಬಂದಾಗ ನಿಜವಾಗ್ಲೂ ಮೋಕ್ಷಿತ್ ಅವರಿದ್ದಾರೆ. ಮೋಕ್ಷಿತ್ ಅವರು ಕೂಡ ತುಂಬಾ ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 21% ಆಫ್ ವೋಟಿಂಗ್ ಅನ್ನೋದು ಮೋಕ್ಷಿತ್ ಅವ್ರಿಗೆ ಬರ್ತಾ ಇದೆ. ಇನ್ನು ಟಾಪ್ ಪ್ಲೇಸ್ ಅಲ್ಲಿ ಅಂತ ಬಂದಾಗ, ಟಾಪ್ 2 ಅಲ್ಲಿ ಬಂದಾಗ ನಿಜವಾಗ್ಲೂ ಹನುಮಂತಣ್ಣಗಂತೂ ಯೂಜ್ ವೋಟಿಂಗ್ ಬರ್ತಾ ಇದೆ. ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಇದೇ ಸತ್ಯ. ಯಾವುದೇ ಪೋಲಲ್ಲಿ ನೋಡಿದ್ರು ಕೂಡ ತುಂಬಾ ಯೂಜ್ ವೋಟಿಂಗ್ ಬರ್ತಾ ಇದೆ. ಹುಲಿನ ಈಗ ಸದ್ಯಕ್ಕೆ ಕಟ್ಟಾಕಕ್ಕೆ ಯಾರ ಕೈಯಲ್ಲೂ ಆಗಲ್ಲ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ಹನುಮಂತಣ್ಣಗೆ 30% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ತುಂಬಾ ಯೂಜ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ತ್ರಿವಿಕ್ರಮ್ 2nd ಪ್ಲೇಸ್ ಅಲ್ಲಿ ಇದ್ದಾರೆ. ತ್ರಿವಿಕ್ರಮ್ ಅವ್ರಿಗೆ 23% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ವಿಕ್ಕಿಗೂ ಕೂಡ ತುಂಬಾ ಯೂಜ್ ವೋಟಿಂಗ್ ಬರ್ತಾ ಇದೆ. ಇನ್ನು 2 ಡೇಸ್ ಟೈಮ್ ಇದೆ. ಎಫರ್ಟ್ ಹಾಕಿ ವೋಟ್ ಹಾಕೊಂಡ್ರೆ ವಿಕ್ಕಿ ಕೂಡ ಟಾಪ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈ ವಿಡಿಯೋಗೆ ಮರಿದೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.